ಸುಮಾರು ಎಷ್ಟು ಮನೆಗಳಿದ್ದು ಸರ್ ಇಲ್ಲಿ ನಿಮ್ಮ ಕುಟುಂಬಗಳು ಸುಮಾರು 60 ಮನೆ ಏನೋ ಆಗಿದೆ ಸರ್. 260 ಡಿ ಸಿ ಎಂ ಅವರು ಇಲ್ಲಿ ಬಂದಿದ್ದಾರಲ್ಲ, ವಿಸಿಟ್ ಮಾಡಿದಾರಲ್ಲ ಡಿ ಕೆ ಶಿವಕುಮಾರ್, ಅವಾಗ ಏನಾದರೂ ತಮಗೇನಾದರೂ ಭರವಸೆ ಬಂದು ವೀಕ್ಷಣೆ ಮಾಡ್ಕೊಂಡು ಹೋಗ್ತಾರೆ? ನೋಡ್ತಾ ಇದ್ದೀರಾ ಜೀವನ ಹೆಂಗೈತೆ ಅಂತ. ತಾರ್ಪಾಳ್ಗಳು ಯಾವ ದಾಡಿ ತಾರ್ಪಾಳು ಕೊಟ್ಟವ್ರೆ, ಕೆಲವರು ಇದು ಕೊಟ್ಟವ್ರೆ ಅಂತ ಅದರಲ್ಲೇ ಜೀವನಗಳು ಮಾಡ್ತಾ ಇದ್ದೀವಿ. ನಾವು ಕರ್ನಾಟಕದಲ್ಲಿ ಹುಟ್ಟಿ ನಾವು ಕರ್ನಾಟಕದಲ್ಲಿ ಬೆಳೆದಿರೋರು. ಇವಾಗ ನಮ್ಗೆ ಕೊಟ್ಟಿಲ್ಲ ಅಂದರೆ ಇನ್ನು ಯಾರು ಕೊಡ್ತಾರೆ? 5ನೇ ತಾರೀಕಿಗೆ ಏನೋ ಒಂದು ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀವು ಬಂದಿದ್ದೀರಾ, ಫಾರ್ ಎಕ್ಸಾಂಪಲ್ ಒಂದು ನ್ಯೂಸ್ ತೊಗೊಳಕ, ನೀವು ಬಾಂಗ್ಲಾದೇಶ ಇರ್ತೀರಿ, ನೀವು ನಮ್ಗೆ ಗೊತ್ತೀರಾ, ಪ್ರೂಫ್ ಮಾಡಪ್ಪ ನಮಗೆ, ನಾವು ಅದನ್ನೇ ಕೇಳ್ತಾ ಇದ್ದೀವಿ. ಬೆಂಗಳೂರು ನಗರದ ಕೋಗಿಲೆ ಬಡಾವಣೆಗೆ ಬಂದಿದ್ದೇವೆ. ಇವತ್ತು ಸ್ಥಳದಲ್ಲಿ ನೋಡಬೇಕಾದ್ರೆ ಹಿಂದ್ಗಡೆ ಇವಾಗಲೇ ನಾವು ವೀಕ್ಷಣೆ ಮಾಡಿದ ಪ್ರಕಾರ ಬಹಳಷ್ಟು ಮನೆಗಳು ಇವತ್ತು ಗುಡಿಸಲಲ್ಲಿ ವಾಸ ಮಾಡಿರ್ತಕ್ಕಂಥ ಬಹಳಷ್ಟು ಬಡವರು ನಿರ್ಗತಿಕರಾಗಿ ಇವತ್ತು ಬೀದಿ ಮೇಲೆ ಬರುವಂಥ ಸ್ಥಿತಿ ನಿರ್ಮಾಣವಾಗಿದೆ. ತಮ್ಮ ಮಕ್ಕಳು ಸ್ಕೂಲು, ತಮ್ಮ ಸಾಂಸಾರಿಕ ಜೀವನನೋ ಬಂದು ಕಷ್ಟಪಟ್ಟು ಯಾವುದೋ ಒಂದು ಮೂಲೆಯಲ್ಲಿ ಎಲ್ಲೋ ಒಂದು ಜಾಗ ಇದೆಯಪ್ಪ ಅನ್ನುವಂಥ ಕಾರಣಕ್ಕಾಗಿ ಅವ್ರು ಬಂದು ಭಾಳಷ್ಟು ವರ್ಷಗಳಿಂದ ಇಲ್ಲಿ ಜೀವನ ಮಾಡ್ತಾ ಬಂದಿದ್ದಾರೆ. ಆದರೆ ಏಕಾಏಕಿಯಾಗಿ ಅವ್ರು ಹೇಳೋ ಪ್ರಕಾರ ಏಕಾಏಕಿಯಾಗಿ JCBಗಳ ಸದ್ದು ಮಾಡಿಕೊಂಡು ಇವತ್ತು ಎಲ್ಲ ನಮ್ಮ ಮನೆಗಳು ನಾವು ನಮ್ಮ ಪೂರ್ವಜರಿಂದ ಇರ್ತಕ್ಕಂಥ ಈ ಸ್ಥಳಗಳಲ್ಲಿ ನಮ್ಮ ಮನೆಗಳನ್ನು ಒಡೆದು ಹಾಕಿದ್ದಾರೆ. ಹೊಡೆದು ಹಾಕಿ ಇವತ್ತು ನಮ್ಮ ಜೀವನವನ್ನು ಬೀದಿಗೆ ತಂದಿದ್ದಾರೆ ಅನ್ನುವಂಥದ್ದನ್ನು ಸ್ಥಳೀಯರು ಹೇಳುವಂಥ ಮಾತುಗಳು. ಸೊ ಇವತ್ತು ನಾವು ಇಲ್ಲಿರ್ತಕ್ಕಂಥ ಇಲ್ಲೇ ವಾಸ ಮಾಡಿರ್ತಕ್ಕಂಥ ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆಗೆ ಮಾತಾಡ್ತೀವಿ. ಏನಾಗಿದೆ ಅಂತ, ಈಗ ಎಷ್ಟು ವರ್ಷದಿಂದ ನೀವು ವಾಸ ಮಾಡ್ತಾ ಇದ್ದೀರಿ ಸರ್? ನಾವು ಬಂದುಬಿಟ್ಟು ಇಲ್ಲಿ 25 ವರ್ಷದಿಂದ ಇದ್ದೀವಿ. 22 ವರ್ಷ ನಾವು 25 ವರ್ಷಕ್ಕೆ ಇಕ್ಕೆ ಫ್ಯಾಕ್ಟ್ರಿ ಬಂದ್ರಿ. 22 ವರ್ಷದಿಂದ ಈ ಜಾಗದಲ್ಲಿ ವಾಸ ಆಗಿದ್ದೀರಿ. ಅವಾಗ ನೀವೇನು ಮನೆಗಳು ಕಟ್ಕೊಂಡಿದ್ದೀರಾ ಅಥವಾ ನಿಮ್ಮ ತಂದೆ ತಾಯಿಗಳು ಮೊದಲೇ ನಿಮ್ಗಿಂತ ಪೂರ್ವದಲ್ಲಿ ಇದ್ದೀರಾ ಅಂತ? ಹೌದು, ನಮ್ಮ ತಂದೆ ತಾಯಿ ಎಲ್ಲ ಇಲ್ಲಿ ಇರೋರೆ. ಅವರು ಇಲ್ಲಿ ಬಾಡಿಗೆ ಮನೆಗೆ ಇದ್ದೀರಿ. ನಾವು ಫಸ್ಟು ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಜಾಗ ಇತ್ತು, ಅದಕ್ಕೆ ಸ್ವಲ್ಪ ಶೆಡ್ ಹಾಕ್ಕೊಂಡಿದ್ದೀರಿ. ಸ್ವಲ್ಪ ದಿವಸ ಆಗಿದ್ಮೇಲೆ ಇವಾಗ ಸ್ವಲ್ಪ ಹಾಳು ಬ್ಲಾಕ್ ಎಲ್ಲ ಜೋಡಿಸ್ಕೊಂಡು ಏನೋ ಒಂಥರ ಮನೆ ಕಟ್ಕೊಂಡಿದ್ರಿ, ಶೆಡ್ ಮನೆಯೇ. ಏನು ಮಾಡಿರಲಿಲ್ಲ ಅದಕ್ಕೆ. ಸುಮಾರು ಎಷ್ಟು ಮನೆಗಳಿದ್ದು ಸರ್ ಇಲ್ಲಿ ನಿಮ್ಮ ಕುಟುಂಬಗಳು? ಸುಮಾರು 60 ಮನೆ ಏನೋ ಆಯಿತು ಸರ್. 260 ಮನೆ. ಇವಾಗೇನು ಸರ್ಕಾರ ಕಡೆಯಿಂದ ಯಾರಾದರೂ ಆಫೀಸರ್ಸ್ ಬಂದು ನಿಮ್ಗೆ ಇಂಟಿಮೇಷನ್ ಮಾಡಿದ್ರ, ಏನು ಏಕಾಏಕಿ ಬಂದು JCBಗಳ ತಂದು ಡೆಮಾಲಿಷ್ ಮಾಡಿದ್ರ ಏನು? ಈಗಿನ ಜಾವ 6 ಗಂಟೆಗೆ CM ಅವರು, DCM ಅವರು, ಆಮೇಲೆ ಮಿನಿಸ್ಟರ್ಸ್ ಎಲ್ಲ ಒಂದು ಮೀಟಿಂಗ್ ಮಾಡಿಕೊಂಡು 1250 ಮನೆಗಳನ್ನು ನಾವು ಬೈಯಪ್ಪನಹಳ್ಳಿ ಕಡೆಗೆ ಮಾಡಿಕೊಡ್ತೀವಿ ಇವರಿಗೆ ಅಂತ ಹೇಳಿದ್ರು. ಅದಕ್ಕೇನಾದರೂ ಪ್ರೋಸೆಸ್ ಆಯ್ತಾ ತಮ್ಗೆ ಇಂಟಿಮೇಷನ್? ಇಲ್ಲ ಸರ್, ಅದ್ರ ಬಗ್ಗೆ ಇನ್ನೂ ನಮಗೆ ಮಾಹಿತಿ ಇಲ್ಲ. 1ನೇ ತಾರೀಕಿಗೆ ಕೊಡ್ತೀನಿ ಅಂತಲೂ ಆಗಿದೆ. ನಿಮ್ಗೆ 1ನೇ ತಾರೀಕಿಗೆ ಇವತ್ತು 4ನೇ ತಾರೀಕು, 5ನೇ ತಾರೀಕು ಅಂತವ್ರೆ. ನಾಳೆ 5ನೇ ತಾರೀಕು, ನಾಳೆ DCM ಅವರು ಇಲ್ಲಿ ಬಂದಿದ್ದಾರಲ್ಲ, ವಿಸಿಟ್ ಮಾಡಿದಾರಲ್ಲ ಡಿ ಕೆ ಶಿವಕುಮಾರ್, ಅವಾಗ ಏನಾದರೂ ತಮಗೇನಾದರೂ ಭರವಸೆ ಕೊಟ್ಟಿಲ್ಲ, ಬಂದು ವೀಕ್ಷಣೆ ಮಾಡ್ಕೊಂಡು ಹೋಗ್ಬಿಟ್ರು. ಆಗಿದೆ, ನಿಮಗೆಲ್ಲ ಒಳ್ಳೇದೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇವಾಗ ಈ ಥರ ಎಲ್ಲ ಪಾಪ ನೀವೆಲ್ಲ ಒಂದು ಗುಡಿಸಲು ಹಾಕ್ಕೊಂಡು ಎಲ್ಲ ಕುಂತಿದ್ದೀರ. ಸೊ ಮಳೆನೋ ಗಾಳಿನೋ ಬಿಸಿಲು ಏನಾದರೂ ಬಂದರೆ ನಿಮ್ಮ ಮಕ್ಕಳು ಸೊ ಹೆಂಗೆ ನಡೀತಾ ಇದೆ ಅಂತ ನಿಮಗೆಲ್ಲ ಊಟಕ್ಕೆ ನೀವೇ ಕಣ್ಣಾರಿ ನೋಡ್ತಾ ಇದ್ದೀರಾ ಜೀವನ ಹೆಂಗೈತೆ ಅಂತ. ತಾರ್ಪಾಳ್ಗಳು ಯಾರೋ ದಾಡಿ ತಾರ್ಪಾಳು ಕೊಟ್ಟವ್ರೆ, ಕೆಲವರು ಇದು ಕೊಟ್ಟವ್ರೆ ಅಂತ ಅದರಲ್ಲೇ ಜೀವನಗಳು ಮಾಡ್ತಾ ಇದ್ದೀರಿ. ಈಗ ಮುಂದೆ ಏನು ಸರ್, ಈಗ ಸರ್ಕಾರದಿಂದ ಮನೆಗಳು ಸರ್ಕಾರದ ಮೇಲೆ ಒಂದು ನಂಬಿಕೆ ಭರವಸೆ ಅಂತ ಐತೆ. ಯಾಕಂದರೆ ನಾವು ಸರ್ಕಾರದವರೇ, ನಾವೇನು ಆಚೆದವ್ರಲ್ಲ. ನಾವು ಆಚೆದವ್ರು ಇದ್ದರೆ ನಮ್ಗೊಂಥರ ಭಯ ಇರುತ್ತೆ. ನಾವು ಆಚೆದವರು ನಮ್ಗೆ ಕೊಡ್ತಾರೋ ಇಲ್ಲೋ. ನಾವು ಕರ್ನಾಟಕದಲ್ಲಿ ಹುಟ್ಟಿ ನಾವು ಕರ್ನಾಟಕದಲ್ಲಿ ಬೆಳೆದಿರೋರು. ಇವಾಗ ನಮ್ಗೆ ಕೊಟ್ಟಿಲ್ಲ ಅಂದರೆ ಇನ್ನು ಯಾರಿಗೆ ಕೊಡ್ತಾರೆ? ಆಚೆದವ್ರು ಕೊಡ್ತಾರಾ? ಈಗ ಇನ್ವೆಸ್ಟಿಗೇಷನ್ ಕಡೆಯಿಂದ ಅವರು ಎಲ್ಲ ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಿ ಅವ್ರ ಮನೆಗಳಿದ್ರೆ ಅವರಿಗೆ ಮನೆಗಳು ಕೊಡ್ತೇವೆ ಅಂತ ಹೌದು, ನಾವೆಲ್ಲ ಹೇಳ್ತಾ ಇದ್ದಾರೆ. ಡಾಕ್ಯುಮೆಂಟ್ಸ್ ಎಲ್ಲ ನಾವು ಸಬ್ಮಿಟ್ ಮಾಡಿದ್ದೀರಿ. ನಮ್ಮ ಹತ್ರ ಆಧಾರ್ ಕಾರ್ಡ್ ಬೇಕು ಅಂದ್ರು, ರೇಷನ್ ಕಾರ್ಡ್ ಕೇಳಿದ್ರು, ಕೂಪನ್ ಕಾರ್ಡ್ ಕೇಳಿದ್ರು, ಆಮೇಲೆ ಬಂದ್ಬಿಟ್ಟು ಪ್ಯಾನ್ ಕಾರ್ಡ್ ತಗೊಂಡಿದ್ದಾರೆ, ಆಮೇಲೆ ನಮ್ದು ID ಕಾರ್ಡ್ ತಗೊಂಡಿದ್ದಾರೆ, ಬರ್ತ್ ಸರ್ಟಿಫಿಕೇಟ್ ತಗೊಂಡಿದ್ದಾರೆ, ಆಮೇಲೆ ನಮ್ದು ಬಂದ್ಬಿಟ್ಟು ಪ್ರಮಾಣ ಪತ್ರ ಅಂತ ಮಾಡಿಸಿದ್ರಿ ಅದು ತಗೊಂಡಿದ್ದಾರೆ. ಇನ್ನಷ್ಟು ಕೆಲವು ಡಾಕ್ಯುಮೆಂಟ್ಗಳು ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಮಕ್ಕಳದು ಅವ್ರದ್ದು ಆಧಾರ್ ಕಾರ್ಡ್ ತಗೊಂಡಿದ್ದಾರೆ, ಅವ್ರದ್ದು ಸ್ಕೂಲ್ TC ತಗೊಂಡಿದ್ದಾರೆ, ಅವ್ರದ್ದು ಕೂಡ ಬರ್ತ್ ಸರ್ಟಿಫಿಕೇಟು ತಗೊಂಡಿದ್ದಾರೆ. ಇಷ್ಟೆಲ್ಲ ತಗೊಂಡಿದ್ದಾರೆ. ಬಟ್ ಇವಾಗ ನಾಳೆ 5 ತಾರೀಕಿಗೆ ನಿಮಗೆ ಮಾಡ್ತೀವಿ. 5ನೇ ತಾರೀಕಿಗೆ ಏನೋ ಒಂದು ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇನಾಗುತ್ತೋ ಅದು ದೇವ್ರಿಗೆ ಗೊತ್ತಿರುತ್ತೆ. ಈಗ ಇನ್ನೊಂದು ವಿರೋಧ ಪಕ್ಷದವರು ಏನು ಇದ್ದಾರಲ್ಲ BJP ಅವರು,
ಬಂದು ವಿರೋಧ ಪಕ್ಷದ ನಾಯಕರು ಬಂದು ವಿಸಿಟ್ ಮಾಡಿದಾಗ ಇಲ್ಲೆಲ್ಲ ಬೇರೆ ಬಾಂಗ್ಲಾದೇಶದವ್ರು ಬಂದಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ರು. ಇಲ್ಲಿ ಯಾರಾದರೂ ನಿಮ್ಗೆ ಅಂದರೆ ನೀವು ಕರ್ನಾಟಕದವರು, ಸೊ ಬಾಂಗ್ಲಾದೇಶದವ್ರು ಯಾರಾದರೂ ಅಂಥ ನಿವಾಸಿಗಳೇನಾದರೂ ವಾಸ ಅನಧಿಕೃತವಾಗಿ ಅಂಥ ನಿವಾಸಿಗಳಿದ್ರೆ ಅದು ಅವ್ರು ಚೆಕ್ ಮಾಡಬೇಕು. ಹೌದು, ಅದು ನಮ್ಮ ಕೆಲಸ ಇಲ್ಲ. ಅದು ಕೆಲಸ ಬಂದ್ಬಿಟ್ಟು ಯಾರ್ದು? ಸರ್ಕಾರದ್ದು. ಹೌದು, ಅವ್ರಿಗೆ ಆಚೆ ತಗೊಳ್ಳೋದು ಅವ್ರ ಕೆಲಸನೇ, ಅವ್ರಿಗೆ ಆಚೆ ಕಳ್ಸೋದು ಅವ್ರ ಕೆಲಸನೇ. ಅದು ನಮಗೆ ಸೇರಿಲ್ವಲ್ಲ. ಇವಾಗ ಅವರು ಆರೋಪ ಮಾಡ್ತಾವ್ರೆ ಇದ್ದಾರೆ ಅಂತ ಪ್ರೂವ್ ಮಾಡಲಿ. ಪ್ರೂವ್ ಮಾಡಿದ್ರೆ ಅದು ಇದಾಗೋದು. ಇವಾಗ ನಾನು ಹೇಳ್ತೀನಿ ಯಾರಿದ್ದಾರೋ ನಾನು ಇವಾಗ ನೀವು ಬಂದಿದ್ದೀರಾ ಫಾರ್ ಎಕ್ಸಾಂಪಲ್ ಒಂದು ನ್ಯೂಸ್ ತಗೊಳಕ, ನೀವು ಬಾಂಗ್ಲಾದೇಶ್ ಅಂತೀರಿ, ನೀವು ನಂಬ್ಕೊತೀರಾ? ಪ್ರೂವ್ ಮಾಡಪ್ಪ ನನಗೆ ಅಂತೀವಿ. ನಾವು ಅದನ್ನೇ ಕೇಳ್ತಾ ಇದ್ದೀವಿ. ನಿಜ ಕರೆಕ್ಟ್. ಈಗ ಮುಂದೆ ಏನು ಸರ್ ನಮ್ಮದು ಏನಂತ ಈಗ ಸರ್ ನಮ್ಗೆ ನ್ಯಾಯ ಆಗೈತೆ ನಮ್ಮ ಜೊತೆಗ. ನ್ಯಾಯ ಸಿಗೋರು ನಾವು ಇಲ್ಲೇ ಇರ್ತೀವಿ. ಈಗ ಬೈಯಪ್ಪನಹಳ್ಳಿ ಕಡೆ ನಿಮಗೆ ಮನೆಗಳನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ವಸತಿ ಸಚಿವರು ಕೂಡ ಹೇಳಿದ್ದಾರೆ, ಜಮೀರ್ ಅಹಮದ್. ಹೌದು. ಸೊ ಏನಾದರೂ ಮನೆಗಳು ಮಾಡಿಕೊಟ್ರೆ ನೀವು ಶಿಫ್ಟ್ ಮಾಡ್ಕೋತೀರಾ? ಇರೋ ಸ್ಥಳದಲ್ಲಿ 100% ಹೋಗ್ತೀವಿ ಸರ್. ನಮ್ಗೆ ಇವಾಗ ಇಲ್ಲಿಲ್ಲ ಬೇರೆ ಕಡೆ ಕೊಡ್ತೀವಿ ಅಂದ್ರೆ ನಾವು ಹೋಗ್ತೀವಿ. ಸ್ವಲ್ಪ ಜನ ಕೊಟ್ಟಿಲ್ಲ ಅಂದ್ರೆ ಯಾರು ಹೋಗಲ್ಲ ಸರ್. ಅಂದ್ರೆ ಎಲ್ಲರಿಗೂ ಅನ್ಯಾಯ ಆಗಿರೋದು, ಎಲ್ಲರಿಗೂ ನ್ಯಾಯ ಸಿಗ್ಬೇಕು. ಅಮ್ಮ, ನೀವು ಎಷ್ಟು ವರ್ಷದಿಂದ ಇದ್ದೀರಮ್ಮ ಇಲ್ಲಿ? ನಾನು 27 ವರ್ಷದಿಂದ ಇದ್ದೀನಿ. 27 ವರ್ಷದಿಂದ ಇಲ್ಲೇ ಇದ್ದೀರಿ, ಮನೆ ಮಾಡ್ಕೊಂಡಿದ್ದೀರಿ ನೀವು. ಸೊ ಈಗ ಎಷ್ಟು ಜನ ಸುಮ್ಮನೆ ಅಂದಾಜು ನಿಮ್ಮ ಸಂಬಂಧಿಕರು ಯಾರಾದರೂ ಇರ್ತಾರಲ್ಲ ಇಲ್ಲಿ, ಎಷ್ಟು ಕುಟುಂಬಗಳಿದಾವೆ ನಿಮ್ಮ ಸಂಬಂಧಿಕರದ್ದು ಇಲ್ಲಿ? ನಮ್ಮ ಸಂಬಂಧಿಕರು ಈ ಮುಂದೆ ಮನೆಯವರು ಒಬ್ಬರು ಇದ್ದಾರೆ ಅಷ್ಟೇ. ಇಲ್ಲ, ಈಗ ನಿಮ್ಗೆ ಏಕಾಏಕಿ ಅಂದ್ರೆ ಅದೇ ಪರಿಚಯಸ್ತಾರೆ ಅಷ್ಟೇ. ಸೊ ಈಗ ನೀವು ಮೂಲ ಇಲ್ಲ ಬೆಂಗಳೂರಿನವ್ರೆ, ಇದೇ ಕೋಗಿಲೆ ನಿವಾಸಲ್ಲೇ ಇದ್ದೀರಿ? ಇಲ್ಲ, ಇರೋದು ಇಲ್ಲಿ. ಮೊದಲು ನಾನು ಹುಟ್ಟಿರೋ ಸ್ಥಳ ಬ್ಯಾಂಗ್ಳೂರಲ್ಲೇ, ಇದು ಮೈಸೂರು ರೋಡ್, ಅಲ್ಲಿ ಹುಟ್ಟಿದ್ದು. ಕರ್ನಾಟಕದವ್ರೆ ನೀವು? ಇಲ್ಲಿ ಬಂದು ನೆಲೆಯನ್ನ ಮಾಡ್ಕೊಂಡು ಸುಮಾರು 27 ವರ್ಷಗಳಿಂದ ಇದ್ದೀರಿ. ಎಲ್ಲರೂ ಬ್ಯಾಂಗ್ಳೂರು. ಈ ಮೊದಲು ಏನಾದ್ರು ನೋಟಿಸ್ ಕೊಟ್ಟು ಏನಾದ್ರು ಮಾಡಿದ್ರೆ? ನೋಟಿಸ್ ಏನು ಬಂದಿರ್ಲಿಲ್ಲ. ಯಾಕಂದ್ರೆ ಅವ್ರಗಳಿಗೆ ಓದೋದು ಬರಲ್ಲ. ಜಾಸ್ತಿ ಜನ ಇಲ್ಲಿ ಓದಿಲ್ಲ ಅಂತವರೇ ಇರೋದು. ಅವ್ರಿಗೆ ಕೈ ತಲುಪಿದ್ರು ತಗೊಂಡ್ ಬಂದ್ ಬೇರೆಯವ್ರ ಹತ್ರ ಓದ್ಸಕ್ಕಾದ್ರೂ ತಗೊಂಡ್ ಬರ್ತಾ ಇದ್ರು. ಇದೇನು ಅಂತ ಆ ತರ ಸಿಚುವೇಶನ್ ಇಲ್ಲಿ ಇರೋದು. ಬಂದಿಲ್ಲ ಮಾಹಿತಿ ಕೊಡ್ತಾ ಇರೋದು, ಕೊಟ್ಟಿದೀವಿ ನಾವು ಅಂತ ಸುಳ್ಳೋದು. ನಿಮ್ಮ ಮನೆಯಲ್ಲಿ ಆಹಾರ ಧಾನ್ಯಗಳಾಗ್ಲಿ ಎಲ್ಲ ನಿಮ್ಮ ವಸ್ತುಗಳೆಲ್ಲ ಯಾವುದೂ ಕೂಡ ಸೇಫ್ಟಿಯಾಗಿ ಇಡುವುದಕ್ಕೂ ಬಿಟ್ಟಿಲ್ಲ. ಅವೆಲ್ಲ JCB ಮುಖಾಂತರ ದಾಳಿ ಮಾಡಿಬಿಟ್ಟಿದ್ದಾರೆ. ಸೊ ಈಗ ಅವುಗಳನ್ನು ಏನಾದರೂ ಮಳ್ಳಿ ಕೊಡುವಂತದ್ದು ಏನಾದರೂ ಸಚಿವರು ಸರ್ಕಾರ ಏನಾದರೂ ಆಶ್ವಾಸನೆ ಕೊಟ್ಟಿದ್ದಾರೆ? ಸರ್ ಅವ್ರು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಕಷ್ಟ ನಾವು ಮಾಡ್ಕೊತೀವಿ. ನಮಗೆ ಇರೋಕ ಮನೆ ಬೇಕಷ್ಟೇ, ಮನೆಗಳು ಕೊಡಬೇಕು, ನಮ್ಗೆ ಅದೇ ಬೇಕಾಗಿರೋದು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.